रामचंद्राय वेदसे रघुनाथाय नाथाय सीताय पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ओम कृष्णाय यादवेन्द्राय ज्ञानमुद्राय योगिने नाथार्गणेशाय नमो वेदान्तवेदिने। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ओम व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। हरि ओम। ಪ್ರಲಂಬಾಸುರನನ್ನು ಪ್ರಲಂಬಾಸುರ ಏನು ಮಾಡಿದ್ದಾನೆ, ಆಟ ಆಡ್ತಾ ಆಟದ ನಿಯಮ ಅಂತ ಹೇಳ್ಕೊಂಡ್ಬಿಟ್ಟು ತಾನು ಸೋತಿದ್ದೇನೆ, ಬಲರಾಮ ಗೆದ್ದೆ ಅಂದ್ಕೊಂಡು ಬಲರಾಮನನ್ನು ಎತ್ತಿಕೊಂಡು ಹೋಗ್ತಾ ತನ್ನ ಮೂಲ ರೂಪವನ್ನು ತೋರಿಸ್ತಾ ತನ್ನ ಮಹಾಬೃಹತ್ ರಾಕ್ಷಸ ಏನು ಮಾಡಿದ್ದಾನೆ, ಆಕಾಶಕ್ಕೆ ನೆಗೆದಿದ್ದಾನೆ. ಬಲರಾಮ ಹೆದರಿಬಿಟ್ಟು ಕೃಷ್ಣ ಕೃಷ್ಣ ಅಂತ ಅಂದರೆ ನಾವು ಅದೇ ಮಾಡಬೇಕು. ನಾವು ಯಾವಾಗ ಹೆದರ್ತೇವೋ ನಾವು ಕೃಷ್ಣ ಕೃಷ್ಣ ಅಂತ ಹೇಳಬೇಕು. ಕೃಷ್ಣ ಕೃಷ್ಣ ಅಂತ ಹೇಳಿದ ಕೂಡಲೇ ಕೃಷ್ಣ ಏನು ಮಾಡಿದ, ಓ ಬಲರಾಮ ಏನಪ್ಪ, ಏನು ಆದಿಶೇಷನ ಅವತಾರ ನೀನು, ಸೊ ನಿನ್ನಲ್ಲಿ ನಾನು ಆವಿಷ್ಟನಾಗಿದ್ದೇನಲ್ಲ ಶುಕ್ಲಕೇಶ ರೂಪದಲ್ಲಿ, ಏನು ನೆನಪಿಲ್ಲೋ ನಿನಗೆ ನಿನ್ನ ಮೂಲ ರೂಪದಲ್ಲಿ ಅಂತೇಳಿದರೆ, ನೀನು ಈ ಬಲರಾಮ ಅವತಾರ ಮಾಡುವಾಗ ಶುಕ್ಲಕೇಶ ರೂಪದಲ್ಲಿ ನಿನ್ನಲ್ಲಿ ಆವಿಷ್ಟನಾಗಿದ್ದೇನೆ ಅನ್ನುವಂಥದ್ದನ್ನು ಆ ಸ್ಮರಣೆ ಯಾಕೆ ಹೋಯಿತು ನಿನಗೆ ಅಂತ ಹೇಳ್ಕೊಂಡು ಆ ಸ್ಮರಣೆ ಬರುತ್ತಲೇ ಓ ಹೌದು ಅಂತ ಹೇಳುವಾಗಲೇ ಏನಾಯಿತು, ಇಡೀ ಅವನ ಶರೀರ ಏನಾಯಿತು, ಕಠಿಣ ಆಯಿತು. ಮುಷ್ಟಿ ಇದು ಮಾಡಿದ, ಅವನಿಗೆ ಗುದ್ದಿದ್ದಾನೆ ಪ್ರಲಂಬಾಸುರನಿಗೆ. ಪ್ರಲಂಬಾಸುರ ಸತ್ತು ಬಿದ್ದಿದ್ದಾನೆ ಅಂತ ಹೇಳಿದ ಕೂಡ ತಸ್ಮಿನ್ ಹತೆ ಸುರಗಣ ಬಲದೇವ ಅಂತ ನಾಮ. ಇನ್ನು ನೀನು ಬಲದೇವ ಅಂತ ದೇವತೆಗಳಿಗೆ ಭಾರಿ ಖುಷಿ. ಸೊ ಹರಿ ಅಂತ ಹೇಳಿದರೆ ಕೃಷ್ಣ ಬಲರಾಮರ ಮೇಲೆ ಭಾರಿ ಖುಷಿಯಾಗಿ ಬಲರಾಮನಿಗೆ ಇಷ್ಟು ತನಕ ರಾಮ ಅಂತಿದ್ರು, ಇವತ್ತಿಂದ ಬಲದೇವ ಅಂತ ಹೇಳ್ಕೊಂಡು ಹೇಳ್ತೀವಿ ನಿನಗೆ ಅಂತ ಹೇಳ್ಕೊಂಡು ರಾಮಸ್ಯ ನಾಮ ಬಲದೇವ ಅಂತ ಚಕ್ರುಹು ಮಾಡಿದರು. ಅತಿ ತೃಪ್ತಿಯುತ, ಭಾಳ ಖುಷಿಯಾಗಿಬಿಟ್ಟಿದೆ ದೇವತೆಗಳಿಗೆ. ಖುಷಿಯಾಗಿಬಿಟ್ಟು ಹೂಮಳೆ ಗರೆದಿದ್ದಾರೆ. ಹರಿಶ್ಚ ಇಷ್ಟ ಆಗುವಾಗ ಒಂದು ದಿವಸ ಏನಾಯಿತು ಅಂತ ಹೇಳಿದರೆ, ನಿನ್ನೆ ಹೇಳಿಬಿಟ್ಟಿದ್ದಾರಲ್ಲ, ಈ ಪೂರ್ತಿ ಇದು ಶ್ಲೋಕ ಹೇಳಿದ್ದಾರೆ ಯಾರು ವೈಲಾಯರು. ಸೊ ನಂತರ ಏನಾಯಿತು ಅಂತ ಹೇಳಿದರೆ, ಈ ಕೃಷ್ಣ ಬಲರಾಮರು ಅಂತೇಳಿದರೆ ಈ ಹಸುಗಳನ್ನು ಕರುಗಳನ್ನು ನೋಡ್ತಾ ಇದ್ದಾರೆ. ನೋಡ್ತಾ ಇರುವಾಗ ಆ ದಿವಸ ಈ ಗೋಪಾಲಕರ ಕಣ್ಣನ್ನು ತಪ್ಪಿಸಿ ಹಸುಗಳು ಕರುಗಳು ಏನಂತೇಳಿದರೆ ಅಲ್ಲಿ ಹತ್ತಿರುವಂಥ ಇನ್ನೊಂದು ಅಟವಿ ಅಂತೇಳಿದರೆ ಕಾಡನ್ನು ಪ್ರವೇಶಿಸಿದವು. ಅಲ್ಲಿ ಏನಂತೇಳಿದರೆ ಹಸುಗಳನ್ನು ಕಾಣದ ಗೊಲ್ಲರು ಎಲ್ಲ ಹುಡುಕಿದ್ದಾರೆ. ಆದರೆ ಹಸುಗಳು ಎಲ್ಲೋಯಿತು ಹಸುಗಳನ್ನು. ಸೊ ಈ ಒಂದು ಏನಂತೇಳಿದರೆ ಅಭ್ಯಾಸ ಏನಂತೇಳಿದರೆ ಹಸುಗಳ ಹೆಸರು ಹೇಳಿದ ಕೂಡಲೇ ಎಲ್ಲಿದ್ದರೂ ಓಡಿ ಬರ್ತಾವವು. ಆದರೆ ಹಸುಗಳನ್ನು ಕಾಣದ ಗೊಲ್ಲರು ಅವುಗಳ ಹೆಸರನ್ನು ಕೂಗಿದರು. ಏನಂತೇಳಿದರೆ ಅವುಗಳು ಅಲ್ಲಿಂದ ಅಂಬೆ ಅಂತ ಅಲ್ಲಿಂದ ಕೂಗ್ತಾ ಇದ್ದಾವೆ ವಿನ ಇಲ್ಲಿ ಹತ್ತಿರ ಬರ್ತಾ ಇಲ್ಲ. ಸರಿ ಅಂತ ಹೇಳ್ಕೊಂಡು ಎಲ್ಲಿಂದ ಧ್ವನಿ ಬರ್ತಾ ಇದೆ ಅಂಬ ಅಂತ ಹೇಳ್ಕೊಂಡು ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಏನು ನೋಡ್ತಾರೆ, ಕಾಡ್ಗಿಚ್ಚು ಸ್ಟಾರ್ಟ್ ಆಗಿದೆ. ಇದು 2ನೇ ಸಲದ. ಸೊ ಆವಾಗ ಭಗವಂತ ಅಲ್ಲಿ ಗರ್ಗಾಚಾರ್ಯರು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತ ಹೇಳಿದರೆ, ಈ ಗೋಕುಲಕ್ಕೆ ನಂದ ಗೋಕುಲಕ್ಕೆ ಏನು ಆಪತ್ತು ಬಂದರೂ ಕೂಡ ಇವನು ಭಗವಂತನಿಗಿಂತ ಏನೂ ಕಡಿಮೆ ಇಲ್ಲ, ಭಗವಂತನ ಗುಣಗಳಿಗಿಂತ ಏನೂ ಕಡಿಮೆ ಇಲ್ಲ ಅಂತ ಹೇಳಿಬಿಟ್ಟು ಇವನು ಭಗವಂತನೇ. ಏನು ಆಪತ್ತು ಬಂದರೂ ನಿಮಗೆ ನಂದ ಗೋಕುಲಕ್ಕೆ ಅದು ತಲುಪೋದಿಲ್ಲ, ಆಪತ್ತು ಬಾರದ ಹಾಗೆ ಅದನ್ನು ಏನು ಆಪತ್ತನ್ನು ಹಾಗೆ ಬಂದ ಹಾಗೆ ವಾಪಸ್ ಕಳಿಸ್ತಾನೆ ಅಂತ ಹೇಳ್ಕೊಂಡು ಹೇಳಿದ ಹಾಗೆ ಹರಿಶ್ಚ ವನ್ನಿಂಪಪೌ ಭಗವಂತ 2ನೇ ಸಲ ಪುನರಪಿ, ಇದು 2ನೇ ಸಲ ಕಾಡ್ಗಿಚ್ಚು ಹರಡುವಂಥದ್ದು. ಅದು ಆ ಸಲ ಹರಡಿದ್ದು ಅಂತೇಳಿ ಕಾಳಿಯ ಮರ್ದನ ಆದ ಕೂಡಲೇ ಅದು ರಾತ್ರಿ ಹೊತ್ತು ಎಲ್ಲರೂ ಮಲಗಿದ್ದಾಗ, ಇದು ಹಗಲು ಹೊತ್ತಿನಲ್ಲೇ ಇವರು ಗೋವುಗಳನ್ನು ಮೇಯಿಸ್ತಿರುವಂಥ ಸಂದರ್ಭದಲ್ಲೇ ಗೋವುಗಳು ಅಂತೇಳಿದ್ರೆ ಇನ್ನೊಂದು ಅಡವಿಗೆ ಹೋಗಿದ್ದಾವೆ. ಆ ಅಡವಿಯಲ್ಲಿ ಕಾಡ್ಗಿಚ್ಚು ಏನಾಗಿದೆ, ಹರಡಿಬಿಟ್ಟಿದೆ. ಸೊ ಹರಿಶ್ಚ ಭಗವಂತ ಶ್ರೀಕೃಷ್ಣ ಹರಿಶ್ಚ ವನ್ನಿಂ ಆ ಕಾಡ್ಗಿಚ್ಚನ್ನು ಪಪೌ ಅಂತೇಳಿದ್ರೆ ಕುಡಿದು ಬಿಟ್ಟ. ಪುನರಪಿ ಇದು 2ನೇ ಸಲ. ಪ್ರದಹಂತಂ ಉಚ್ಚೈಹಿ ಅಂತೇಳಿದ್ರೆ ನೋಡ್ತಾ ಇದು ಏನು, ಇದು ಹಗಲಿನಲ್ಲಿ ಸ್ವಲ್ಪ ಗಾಳಿ ಕೂಡ ಇದ್ದರೆ ಪ್ರದಹಂತಂ ಅಂತೇಳಿದ್ರೆ ಕಾಡ್ಗಿಚ್ಚು ಅನ್ನುವಂಥದ್ದು ಕ್ಷಣಾರ್ಧದಲ್ಲಿ ಏನಾದರೆ ಭೀಕರವಾಗಿ ಬಿಡ್ತದೆ. ಪ್ರದಹಂತಂ ದಹತಿ, ಕಾಡ್ಗಿಚ್ಚು ದಹತಿ ಅಂದರೆ ಸುಡ್ತದೆ. ಪ್ರದಹಂತಂ ಅಂತೇಳಿದರೆ ಒಂದೇ ಸಲಕ್ಕೆ ಜ್ವಾಲೆ. ಉಚ್ಚೈಹಿ ಮೇಲವರೆಗೆ ಹರಡಿದೆ ಜ್ವಾಲೆ, ಕಾಡ್ಗಿಚ್ಚಿದ್ದು ಮಹಾಭೀಕರವಾದ ಕಾಡ್ಗಿಚ್ಚು. ಪ್ರದಹಂತಂ
ಅಂತೇಳಿದರೆ ಸ್ವಲ್ಪ ಹೊತ್ತು ಬಿಟ್ಟಿದ್ದರೆ ಗೋಪರನ್ನೆಲ್ಲ ಗೋಗಣ ಅಂತೇಳಿದರೆ ಇಡೀ ಗೋಪರು ಗೋಗಣ. ಸೊ ಗೋಪರು ಅಂತೇಳಿದರೆ ಗೊಲ್ಲರು ಅಂತೇಳಿದರೆ ಎಲ್ಲ ಆ ಗೋಬಾಲಕರು ಎಲ್ಲ ಅವರೆಲ್ಲ ಸೇರಿ ಗೋಪರು. ಆಮೇಲೆ ಗೋಗಣ ಅಂತೇಳಿದರೆ ಹಸುಗಳು, ಕರುಗಳು, ಎತ್ತುಗಳು ಇವೆಲ್ಲ ಗೋಗಣ. ಸೊ ಈ ಕಡೆ ಗೋಪರನ್ನು, ಈ ಕಡೆ ಗೋಗಣಗಳನ್ನು ಅಗಣ್ಯ ಗುಣಾರ್ಣವಃ ಭಗವಂತ ಅಂತ ಹೇಳಿದರೆ ಭಗವಂತನಿಗೆ ಅಂದರೆ ಭಗವಂತ ಅಂದರೆ ಏನು ಅಂತ ಹೇಳ್ಕೊಂಡು ಸ್ಕೂಲ್ನಲ್ಲಿ ಮಕ್ಕಳಿಗೆ ಏನಾದರೂ ಒಂದು ವೇಳೆ ಪರೀಕ್ಷೆಯಲ್ಲಿ ಬರೀಲಿಕ್ಕಿದ್ರೆ ಭಗವಂತ ಅಂದರೆ ಏನು ಅಂತ ಹೇಳಿದರೆ ಭಗವಂತ ಅಂತ ಹೇಳಿದರೆ ಸಮಸ್ತ ಗುಣಾರ್ಣವ, ಅಲ್ಲಿ ಎಲ್ಲ ಗುಣಗಳು ಆ ಭಗವಂತನಲ್ಲೇ ಇರುವಂಥದ್ದು. ಸಮಸ್ತ ಗುಣ ಸಂಪೂರ್ಣ ಅಂತ ಹೇಳಿದರೆ ಗುಣಪೂರ್ಣನಾದ ಭಗವಂತನು ಅಗಣ್ಯ ಗುಣ ಅಂದರೆ ಗುಣಪೂರ್ಣವ, ಹೌದು ಗುಣಪೂರ್ಣ, ಗುಣ ಅರ್ಣವ, ಅಂದರೆ ಅರ್ಣವ ಅಂತ ಹೇಳಿದರೆ ಸಮುದ್ರ, ಗುಣನಿಧಿ. ಸೊ ಗುಣನಿಧಿ ಹೌದು. ಅಂದರೆ ಗುಣ ಅಂದರೆ ಎಷ್ಟು ಗುಣ ಅಂದರೆ ಅಗಣ್ಯ ಗುಣಗಳು ಇರುವಂಥದ್ದು ಅಂತ ಹೇಳಿದರೆ ಅದೇ ಏನದು ಷಡೈಶ್ವರ್ಯ ಅಂತ ಮಾತ್ರ ಹೇಳ್ತಿರಲ್ಲ ನೀವು. ಜ್ಞಾನ, ಭಕ್ತಿ, ಇದು ಯಾವುದು ಜ್ಞಾನ, ಆಮೇಲೆ ಇದು ಆನಂದ, ಆದಿ ಶಕ್ತಿ, ಬಲ, ಸೊ ಇತ್ಯಾದಿ ವೀರ್ಯ, ಸೊ ವೈರಾಗ್ಯ ಅನ್ನುವಂಥ ಇದು 6 ಗುಣಗಳನ್ನು ನೀವು ಹೇಳ್ತೀರಿ ಷಡೈಶ್ವರ್ಯ ಅಂತ ಹೇಳಿದರೆ, ಒಂದೊಂದು ಗುಣಕ್ಕೂ ಕೂಡ ಏನಂತ ಹೇಳಿದರೆ ಒಂದೊಂದು ಗುಣಕ್ಕೂ ಸಾವಿರ ಗುಣಗಳು. ಆ 1000 ಅಂತ ಹೇಳಿದರೆ ಗುಣಗಳು, ಅವುಗಳಿಗೆ ಮತ್ತೆ 1000 ಗುಣಗಳು ಅಂತ ಹೇಳ್ಕೊಂಡು ಅಗಣ್ಯ ಗುಣಗಳು ಇರುವಂತಹ ಈ ಭಗವಂತ ಅಗಣ್ಯ ಗುಣಾರ್ಣವಃ ಅಪಾತ್ ಅಂತ ಹೇಳಿದರೆ ರಕ್ಷಣೆ ಮಾಡಿದ. ಅವತು ಮಾಮ್ ಅಂತೂ ಹೇಳ್ತಾರೆ. ಮಾಮವತು ಸರಸ್ವತಿ ಅಂದರೆ ಅರೆ ಸರಸ್ವತಿ ಅಂದರೆ ಭಗವತಿ ಸರಸ್ವತಿ ನನ್ನನ್ನು ರಕ್ಷಣೆ ಮಾಡು. ಸೊ ಅವತು ಮಾಮ್, ಇದು ಅಪಾತ್ ಅಂತ ಹೇಳಿದರೆ ಇನ್ನೊಂದು ಅದರದ್ದು ಯಾವುದು ಕ್ರಿಯಾರೂಪ. ಅಪಾತ್ ಅಂದರೆ ರಕ್ಷಿಸಿದನು, ಭಗವಂತನು ರಕ್ಷಿಸಿದನು. ಯಾರನ್ನು ರಕ್ಷಿಸಿದನು? ಗೋಪರನ್ನು, ಗೋಪಾನ್, ಗೋಗಣಂ ಅಂತೇಳಿದರೆ ಅಷ್ಟು ಗೋಗಣಗಳನ್ನು 1000 ಕಟ್ಟಲೆ, ಅದು ಲೆಕ್ಕವೇ ಇಲ್ಲ ಅಷ್ಟು ಗೋಗಣಗಳು. ಯಾಕಂದರೆ ನಂದ ಗೋಕುಲ ಅಂತೇಳಿದರೆ ಗೋಗಣವೇ ಇರುವುದಲ್ಲಿ. ಸೊ ಗೋಗಣಂ, ಗೋಪಾನ್, ಅಗಣ್ಯ ಗುಣಾರ್ಣವಃ ಅಪಾತ್ ಅಂದರೆ ರಕ್ಷಿಸಿದ. ಆ ಕಾಡ್ಗಿಚ್ಚು ಹೇಗೆ ಕಾಡ್ಗಿಚ್ಚಿನಿಂದ ರಕ್ಷಿಸಿದ ಅಂತ ಹೇಳಿದರೆ ಹೇಳಿದಂತೆ ಕೃಷ್ಣ, ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ ಅಂತ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ ಅಂದರೆ ಕಣ್ಣು ಮುಚ್ಚಿಕೊಂಡ್ರು. ಕಣ್ಣು ಮುಚ್ಚಿಕೊಂಡ್ರು. ಇಲ್ಲಿ ಏನು ಮಾಡಿದ ಕೃಷ್ಣ? ಎಲ್ಲಿ ಅದು ಪುರುಷ ಸೂಕ್ತ ಹೇಳ್ತದಲ್ಲ, ಹೊರಟಿದೆ ಮುಖಾದಿಂದ್ರಶ್ಚ ಅಗ್ನಿಶ್ಚ, ಮುಖದಿಂದ ಭಗವಂತನ ಮುಖದಿಂದಲೇ ಹೊರಟದ್ದು ಅಗ್ನಿ. ಭಗವಂತ ಶ್ರೀಕೃಷ್ಣ ಏನು ಮಾಡಿದ? ಆ ಅಗ್ನಿಯನ್ನು ಏನು ಮಾಡಿದ? ಎಲ್ಲಿಂದ ಹೊರಟಿದ್ದಿ? ಮುಖದಿಂದಲ್ಲ, ಎಲ್ಲಿಗೆ ವಾಪಸ್ ಬಂದ್ಬಿಡು ಅಂತ ಹೇಳ್ಕೊಂಡು ಕುಡಿದು ಬಿಟ್ಟ. ಪಪತು ಪಪುಹು ಅಂತೇಳಿದರೆ ಪಪವು ಅಂದರೆ ಕುಡಿದ, ಪಪುಹು ಅಂತೇಳಿದರೆ ಕುಡಿದರು, ಬಹುವಚನ ಅದು. ಸೊ ಪಪವು ವನ್ನಿಂ, ಆ ಕಾಡ್ಗಿಚ್ಚನ್ನು ಭಗವಂತ ಕುಡಿದು ಆ ಇಡೀ ಗೋಕುಲದ ಎಲ್ಲ ಗೋಗಣಗಳನ್ನು ಗೋಪರನ್ನು ಕೂಡ ರಕ್ಷಣೆ ಮಾಡಿದ ಅಂತ. ಸೊ ಅಲ್ಲಿಗೆ ಏನು ಹೇಳ್ತಾರೆ ಅಂತ ಹೇಳಿದರೆ, ಅನಂತ ಗುಣ ಸಾಗರನಾದ ಭಗವಂತ ಕೃಷ್ಣ ಬಹಳ ಸುಡುವ ಕಾಳ್ಗಿಚ್ಚನ್ನು ಮತ್ತೊಮ್ಮೆ ಪಾನ ಮಾಡಿ ಗೋಪರನ್ನು ಗೋವೃಂದವನ್ನು ಪಾಲಿಸಿದ ಅಂತ ಹೇಳ್ತಾರೆ. ಸೊ ಹರಿಕಥಾಮೃತ ಸಾರದಲ್ಲಿ ಇದನ್ನು ಏನು ಹೇಳ್ತಾರೆ ಅಂದರೆ, ಅಚ್ಯುತ ಜಗನ್ನಾಥ ವಿಠಲ ನಿಚ್ಚ ನೆಚ್ಚಿದ ಜನರ ಬಿಡ ಅಂತ ಹೇಳಿದರೆ, ಯಾವುದೇ ಕಷ್ಟ ಬಂದರೆ ಕೃಷ್ಣ 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 ಅಂತ, ಕೃಷ್ಣ 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 ಅಂತ 3 ಸಲ ಹೇಳಿ ಅಂತ ಅದೊಂದಿದೆಯಲ್ಲ. ಆಮೇಲೆ ಏನಿದ್ದರೂ ಕೂಡ ಕೃಷ್ಣ, ಮಾಧವ, ನಾರಾಯಣ, ಗೋವಿಂದ ಇದೇ ಹೇಳುವಂಥ ಅಭ್ಯಾಸ ಮಾಡಿಕೊಳ್ಳಿ. ಕೃಷ್ಣ ಅಂತ ಯಾರು ಭಕ್ತಿಯಿಂದ ಬೊಬ್ಬೆ ಹೊಡಿತಾರೋ, ನೆಚ್ಚಿದ ಜನರ ಬಿಡ, ಭಗವಂತ ಯಾರು ಕೃಷ್ಣ ಅಂತ ಬೊಬ್ಬೆ ಹೊಡಿತಾರೋ ಅವರನ್ನು ಬಿಟ್ಟು ಹಾಕುವುದೇ ಇಲ್ಲ. ನೆಚ್ಚಿದ ಜನರ ಬಿಡ, ಕಾಡ್ಗಿಚ್ಚನು ಉಂಡು ಅರಣ್ಯದೊಳು ಗೋಪರನು ಕಾಯ್ದ ಅಂತ ಹರಿಕಥಾಮೃತ ಸಾರದಲ್ಲಿ ಬರ್ತದೆ. ನೆಚ್ಚಿದ ಜನರ ಬಿಡ ಅಂತೇಳಿದರೆ ಯಾರು ಶರಣಾಗಿದ್ದಾರೋ, ಯಾರು ಕೃಷ್ಣ ಅಂತ ಕೂಗ್ತಾರೋ, ಸೊ ಅವರನ್ನು ಕೃಷ್ಣ ಬಿಟ್ಟು ಹಾಕುವುದಿಲ್ಲ. ಕಾಡ್ಗಿಚ್ಚನು ಉಂಡು ಅಂತ ಹೇಳಿದ್ರೆ ಕಾಡ್ಗಿಚ್ಚನ್ನು ಕುಡಿದು ಬಿಟ್ಟ. ಕಾಡ್ಗಿಚ್ಚನ್ನು ಉಂಡು ಅರಣ್ಯದೊಳು ಗೋಪರನು ಕಾಯ್ದ. ಗೋ ಅಂದರೆ ಗೋಗಣ, ಗೋಗಣಗಳ ಒಟ್ಟಿಗೆ ಗೋಪರನ್ನು ಕೂಡ ಕಾಯ್ದ ಅಂತ ಹೇಳ್ತದೆ ಹರಿಕಥಾಮೃತ ಸಾರ. ಸೊ ಹೀಗೆ ಅಂತೇಳಿದ್ರೆ ಈಗ ಶ್ರೀಕೃಷ್ಣ ಭಗವಂತ ಈ ರೀತಿ ಗೋಕುಲಕ್ಕೆ 2ನೇ ಸಲಕ್ಕೆ ಬಂದ ಈ ಬೆಂಕಿಯ ಆಪತ್ತಿನಿಂದ ನಂದ ಗೋಕುಲವನ್ನು ರಕ್ಷಿಸಿದ ಅಂತ ಹೇಳುವಲ್ಲಿಗೆ ಈ 57ನೇ ಶ್ಲೋಕ ಮುಗೀತು. 58ನೇ ಶ್ಲೋಕ ವೈಲಾರೆ.
कृष्णं कदाचित् अतिदूरगतं वयस्य ऊचुक्षुधार्दिततरा वयमित्युदारम् सोऽप्याह सत्रमिह विप्रगणाश्चरन्ति तान् याचतेति ಪರಿಪೂರ್ಣ ಸಮಸ್ತ ಕಾಮಃ. 58ನೇ ಶ್ಲೋಕ. ಒಂದು ದಿವಸ ಕೃಷ್ಣನ ಸಮಾನ ವಯಸ್ಕರಾದ ಅವನ ಸಂಗಡಿಗರು ತನ್ನ ಭಕ್ತರಿಗೆ ಅವಿಷ್ಟವನ್ನು ಕೊಡತಕ್ಕಂತಹ ಅತ್ಯಂತ ದೂರದಲ್ಲಿರತಕ್ಕಂತಹ ಶ್ರೀಕೃಷ್ಣನ ಕುರಿತು ಹೇಳುತ್ತಾರಂತೆ. ಎಲೆ ಕೃಷ್ಣನೇ, ನಾವು ತುಂಬಾ ಹಸಿದಿದ್ದೇವೆ, ಹಸಿವೆಯಿಂದ ಅತ್ಯಂತ ಪೀಡಿತರಾಗಿರುತ್ತೇವೆ ಅಂತ ಹೇಳ್ತಾರೆ. ಪರಿಪೂರ್ಣಗಳಾದ ಸಮಸ್ತ ಅಭಿಷ್ಟಗಳನ್ನು ಉಳ್ಳವನಾದರೂ ಆ ಶ್ರೀಕೃಷ್ಣನು ಈ ವನದಲ್ಲಿ ಬ್ರಾಹ್ಮಣರ ಸಂಘಗಳು ಶತ್ರುನಾಮಕವಾದ ಬಹು ಕರ್ತೃಕ ಯಾಗವನ್ನು ಮಾಡುತ್ತಿದ್ದಾರೆ. ಆ ಬ್ರಾಹ್ಮಣರನ್ನು ಕುರಿತು ಅನ್ನವನ್ನು ಬೇಡಿರಿ ಅಂತ ಅವರಿಗೆ ಹೇಳಿ ಕಳಿಸಿದ್ದಾನಂತೆ. ಕೃಷ್ಣಂ ಕದಾಚಿತ್ ಅತಿ ದೂರಗತಂ ವಯಸ್ಯ ಊಚುಃ ಕ್ಷುಧಾರ್ದಿತತರಾ ವಯಂ ಇತ್ಯುದಾರಂ ಸೋಪ್ಯಾಹ ಸತ್ರಂ ಇಹ ವಿಪ್ರಗಣಾಶ್ಚರಂತಿ ತಾನ್ ಯಾಚತೇತಿ ಪರಿಪೂರ್ಣ ಸಮಸ್ತ ಕಾಮಃ. ಕೃಷ್ಣಂ ಕದಾಚಿತ್ ಅತಿದೂರಗತಂ ವಯಸ್ಯ ಊಚುಃ ಕ್ಷುಧಾರ್ತಿತತರಾ ವಯಂ ಇತಿ ಉದಾರಂ ಸೋಪಿ ಆಹ ಸತ್ರಂ ಇಹ ವಿಪ್ರಗಣಾನ್ ಚರಂತಿ ತಾನ್ ಯಾಚತ ಇತಿ ಪರಿಪೂರ್ಣ ಸಮಸ್ತ ಕಾಮಃ. ಕೃಷ್ಣಂ ಕದಾಚಿತ್ ಒಂದು ದಿವಸದ ಕತೆ. ಸೊ ಆ ಕತೆ ಮುಗಿದಿದೆ. ಬೆಂಕಿಯಿಂದ ಅದು ನಂದಗೋಕುಲದ ಗೋಗಣಗಳನ್ನು ಗೋಪಾಲಕರನ್ನು ಗೋಪರನ್ನು ರಕ್ಷಿಸಿದ ಆ ಬೆಂಕಿಯ ಅಪಘಾತ, ಅದನ್ನು ಹೇಗೆ ಪರಿಹರಿಸಿದ ಭಗವಂತ, ಆ ಕತೆ ಮುಗಿದು ಇನ್ನೊಂದು ದಿವಸದ ಕತೆ. ಕೃಷ್ಣಂ ಕದಾಚಿತ್ ಅತಿ ದೂರಗತಂ, ಆ ದನಗಳನ್ನು ಕರುಗಳನ್ನು ಮೇಯಿಸುತ್ತಾ ಅತಿ ದೂರಗತಂ, ಭಾಳ ದೂರ ಹೋಗಿದ್ದಾರೆ ಆ ದಿವಸ. ಸೊ ಅತಿ ದೂರಗತಂ ವಯಸ್ಯಾಹ ಊಚುಹು, ಅವನ ಸ್ನೇಹಿತರೆಲ್ಲ ಹೇಳಲಿಕ್ಕೆ ಶುರು ಮಾಡಿದರು, ಕೃಷ್ಣ ಇವತ್ತೇನು ಭಾಳ ಹಸಿವಾಗ್ತಾ ಇದೆ ಅಂತ ಶುರು ಮಾಡಿದರು. ಒಂದು 5 ನಿಮಿಷ ಆಗುವಾಗ ಕೃಷ್ಣ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ಅಂದರೆ ಯಾವುದು ಕೂಡ ಅಷ್ಟೇ, ತಲೆನೋವು ಅಂತ ತಲೆನೋವು ಅಂತೇ ಇರುವುದಿಲ್ಲ, ತಲೆನೋವು ಆಗ್ತಾ ಇದೆ ಅಂತ. ಮತ್ತೆ 5 ನಿಮಿಷ ಹೋಗುವಾಗ ಅಯ್ಯೋ ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ. ಮತ್ತೆ 5 ನಿಮಿಷ ಆಗುವಾಗ ಮತ್ತೆ ಏನಿಲ್ಲ, ಇದು ಆಗೋದೇ ಇಲ್ಲ ಅಂತ. ಸೊ ಈ ರೀತಿ ಕ್ಷುಧ ಅರ್ಧಿತ. ಕ್ಷುಧ ಅಂದರೆ ಹಸಿವೆ. ಸೊ ಅರ್ಧಿತ ಅಂದರೆ ಪೀಡಿತರಾಗಿದ್ದಾರೆ. ಅರ್ಧಿತ ತರ, ಅರ್ಧಿತ ತಮ. ಅರ್ಧಿತ ತರ ಅಂತ ಹೇಳಿದರೆ ಬೇರೆ ಯಾರಿಗೂ ಆಗಲಿಲ್ಲ ಈ ನಮೂನೆ ಹಸಿವೆ, ಅಷ್ಟು ಹಸಿವೆ ಇವರಿಗಾಗಿದೆ. ಆ ಹಸಿವೆಯಿಂದ ಪೀಡಿತರಾಗಿದ್ದಾರೆ. ಕ್ಷುಧ ಅಂದರೆ ಹಸಿವೆ, ಹಸಿವೆಯಿಂದ ಕ್ಷುಧ. ಅರ್ಧಿತ ತರ ಅಂತೇಳಿದರೆ ಬಹಳಷ್ಟು ಪೀಡಿತರಾಗಿದ್ದಾರೆ. ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದರು. ಕೃಷ್ಣ ನಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ, ಎಷ್ಟು ದೂರ ಬಂದದ್ದು ಇವತ್ತು ಅಂತೇಳಿದರೆ, ಇನ್ನೀಗ ಹೋಗೋದಾದರೂ ಹೇಗೆ, ಹೋಗಲಿಕ್ಕೆ ಅಷ್ಟು ದೂರ ಇದೆ, ಈಗ ಏನು ಮಾಡೋದು, ನಮಗೆ ಹಸಿವೆಯನ್ನು ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡಿದರು. ಯಾರು? ಹುಡುಗರು ಅಂತೇಳಿದರೆ. ಏನಂತೇಳಿದರೆ, ಅವರಿಗೆ ಕೃಷ್ಣ ಅಂತೇಳಿದರೆ ತಾಯಿ ಇದ್ದಾಗೆ. ಅಮ್ಮನ ಹತ್ರ ಹೇಳೋದಿಲ್ಲ ನಾವು, ಅಯ್ಯೋ ಜೋರು ಹಸಿವೆ ಆಗ್ತಾ ಇದೆ, ಏನಾದರೂ ಕೊಡು ತಿನ್ನಲಿಕ್ಕೆ ಅಂತ. ಸೊ ಆ ಥರ ಕ್ಷುಧಾರ್ಧಿತ ಥರ ವಯಂ ನಮಗೆ, ನಾವು ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ, ಕೃಷ್ಣ ಏನಾದರೂ ಮಾಡು ಅಂತೇಳಿ ಏನಾದರೂ ಮಾಡ್ತಾನೆ ಅವನಂತೂ ಗೊತ್ತುಂಟು. ಸೊ ಆದ್ದರಿಂದ ಕ್ಷುಧಾರ್ಧಿತ ಥರ ವಯಂ ಇತಿ ಉದಾರಂ ಅಂತ ಹೇಳಿದಾಗ, ಈ ಉದಾರಂ ಅಂತ ಹೇಳಿದರೆ ಇವನು ಬಿಟ್ಟು ಹಾಕೋದಿಲ್ಲ ಅಂತೇಳಿದರೆ, ಎಲ್ಲರ ಭಕ್ತರ ಎಲ್ಲ ಅಭೀಷ್ಟವನ್ನು ದಯಪಾಲಿಸುವವ. ಉದಾರ ಗುಣ ಅಂತ ಹೇಳ್ತಾರಲ್ಲ. ಸೊ ಯಾರು ಕೇಳಿದ್ರು ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಕೊಳ್ಳಿ, ಏನಪ್ಪ ಏನಾಗಬೇಕು ನನ್ನಿಂದ ಸಹಾಯ, ಕೂಡಲೇ ತಮ್ಮಿಂದ ಆಗುವಂಥ ಸಹಾಯವನ್ನು ಯಾರು ಮಾಡ್ತಾರೋ ಅವರಿಗೆ ಉದಾರ ಅಂತ ಹೇಳ್ತಾರೆ. ಅವ್ರದ್ದು ಅವ್ರ ಮನಸ್ಸು ಅಂದರೆ ಉದಾರ ಮನಸ್ಸರೇ ಅಂತ. ಸೊ ಹಾಗೆ ಉದಾರಂ ಅಂತೇಳಿದರೆ ಭಕ್ತರ ಎಲ್ಲ ಅಭೀಷ್ಟವನ್ನು ಏನು ಮಾಡುವಂಥದ್ದು, ದಯಪಾಲಿಸುವಂಥ ಈ ಭಗವಂತ ಶ್ರೀಕೃಷ್ಣನನ್ನು ಕೇಳ್ಕೊಂಡಿದ್ದಾರೆ, ಬಹಳ ಹಸಿವೆ ಆಗ್ತದೆ ಅಂತ. ಆಗ ಸಹ ಅಪಿ ಆಹ, ಕೃಷ್ಣ ಒಂದು ನಿಮಿಷ ಯೋಚನೆ ಮಾಡ್ತಾರೆ, ಹೌದಾ ಹಸಿವಾಗ್ತದೆ ನಿಮಗೆ? ಸೊ ಸಹ ಅಪಿ ಆಹ ಅದನ್ನು ಹೇಳಲಿಕ್ಕೆ ಶುರು ಮಾಡಿದ ಕೃಷ್ಣ. ಏನು? ಇಲ್ಲಿ ಹತ್ತಿರದಲ್ಲಿ ಸತ್ರಂ
ಆಹಾ ಅಂದರೆ ಹೇಳಿದ, ಸತ್ರಂ ಅಂತೇಳಿದರೆ ಇಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ. ಎಲ್ಲಿ? ಹತ್ತಿರದಲ್ಲಿ. ಸತ್ರಂ ಇಹ, ಇಲ್ಲಿ ಸತ್ರಂ ಯಜ್ಞ ಮಾಡ್ತಾ ಇದ್ದಾರೆ. ವಿಪ್ರಗಣಾಹ, ವಿಪ್ರ ಅಂದರೆ ಬ್ರಾಹ್ಮಣರು, ವಿಪ್ರಗಣಾಹ ಅಂತೇಳಿದರೆ ಬಹಳಷ್ಟು ಜನ ಬ್ರಾಹ್ಮಣರು ಸೇರಿ ಇಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ. ಹತ್ತಿರದಲ್ಲೇ ಎಲ್ಲೋ ಮಾಡ್ತಾ ಇದ್ದಾರೆ. ಒಂದು ಸ್ವಲ್ಪ ನೀವು ಒಂಚೂರು ಆ ಕಡೆ ಹೋಗಿ ನೋಡಿದರೆ ಗೊತ್ತಾಗ್ತದೆ. ವಯಂ ಅಂದರೆ ವಿಪ್ರಗಣಾಹ, ವಿಪ್ರಗಣಾಹ ಚರಂತಿ. ಚರಂತಿ ಅಂತೇಳಿದರೆ ಈ ದನಗಳು ಮೇಯುವುದಕ್ಕೂ ಚರಂತಿ ಅಂತ ಹೇಳ್ತಾರೆ. ಇನ್ನೊಂದು ಚರಂತಿ ಅಂದರೆ ಸಂಚಾರ ಮಾಡುತ್ತಾರೆ ಜನಗಳು. ಚರಂತಿ ಸಂಚಾರ, ಚರ, ಸೊ ಚರಂತಿ. ಇಲ್ಲಿ ವಿಪ್ರಗಣಾಹ ಯಜ್ಞಂ ಸತ್ರಂ ಚರಂತಿ ಅಂದರೆ ಯಜ್ಞ ಮಾಡ್ತಾ ಇದ್ದಾರೆ ಅಂತ ಲೆಕ್ಕ. ಯಜ್ಞ ಮಾಡ್ತಾ ಇದ್ದಾರೆ ಯಾರು? ವಿಪ್ರಗಣಾಹ, ಬ್ರಾಹ್ಮಣರೆಲ್ಲ ಸೇರಿ ಏನು ಮಾಡ್ತಾ ಇದ್ದಾರೆ? ಸತ್ರಂ ಅಂದರೆ ಯಜ್ಞ. ಎಲ್ಲಿ? ಇಹ, ಇಲ್ಲಿ. ಸೊ ಯಾರು ಹೇಳಿದ್ದು? ಭಗವಂತ. ಸಹ ಅಪಿ ಆಹ, ಅಪಿ ಅಂತ ಹೇಳಿದ್ರೆ ಕೂಡ ಯೋಚನೆ ಮಾಡಿ ಆಹಾ ಹೇಳ್ತಾ ಇದ್ದಾರೆ. ಇಲ್ಲಿ ಹತ್ತಿರದಲ್ಲಿ ಬ್ರಾಹ್ಮಣರು ಯಜ್ಞ ಮಾಡ್ತಾ ಇದ್ದಾರೆ. ತಾನ್ ಯಾಚತ, ಸ್ವಲ್ಪ ಹೋಗಿ, ಒಂದು ಹೆಚ್ಚಿಗೆ ದೂರ ಇಲ್ಲ, ಇಲ್ಲೇ. ಸೊ ತಾನ್ ಯಾಚತ, ಹೋಗಿ ಅವರಿಗೆ ಕೇಳಿ. ಇತಿ ತಾನಂದರೆ ಅವರನ್ನು, ಯಾಚತ ಹೋಗಿ ಕೇಳಿ, ಬೇಡ್ಕೊಳ್ಳಿ ಅಂತೇಳಿದರೆ ಹೇಳಿ. ಕೃಷ್ಣ ಬಂದಿದ್ದಾನೆ, ನಾವೆಲ್ಲ ಅವನ ಅನುಗರು, ನಾವೆಲ್ಲ ಅವನ ಸೇವಕರು ಅಂತೇಳಿದ್ರೆ ಸುಹೃದರು, ವಯಸ್ಸ್ಯ. ಸೊ ನಮಗೆ ತುಂಬ ಹಸಿವಾಗ್ತಾ ಇದೆ ಅಂತ ಬೇಡ್ಕೊಳ್ಳಿ, ಏನಾದರೂ ಕೊಡ್ತಾರೆ ಖಂಡಿತ. ತಾನ್ ಯಾಚತ ಇತಿ ಪರಿಪೂರ್ಣ ಸಮಸ್ತ ಕಾಮಾಹ. ಪರಿಪೂರ್ಣ ಸಮಸ್ತ ಕಾಮಾಹ ಅಂತೇಳಿದರೆ ಕೃಷ್ಣನಿಗೆ ಏನಾದರೂ ಬೇಕಾ? ಏನೂ ಬೇಡ, ಪರಿಪೂರ್ಣ. ಅವನು ಎಲ್ಲ ಸುಖವೂ ಇದೆ. ಯಾವುದು ಅಂತ ಹೇಳಿದ್ರೆ, ಅಯ್ಯೋ ನಾವೆಲ್ಲ ಕೃಷ್ಣಾಷ್ಟಮಿ ಅಂತ ತಿಳ್ಕೊಂಡ್ಬಿಟ್ಟು ಎಷ್ಟು 108 ನಮನೆ ಲಾಡುಗಳೆಲ್ಲ ಮಾಡುವಂಥದ್ದು, ಆ ಪಂಚಕಜ, ಈ ಪಂಚಕಜ, ಈ ಪಾಯಸ ಅಂತೇಳಿದ್ರೆ ಏನೆಲ್ಲ ಮಾಡಿಡ್ತೇವೆ ಅಂತೇಳಿದರೆ ನಮ್ಮ ಸಂತೋಷಕ್ಕೆ, ನಮ್ಮ ಅಂತರಂಗದ ಶುದ್ಧಿಗೆ ನಾವು ಮಾಡ್ತಾ ಇರೋದಷ್ಟೇ ವಿನಃ ಭಗವಂತನಿಗೆ ಏನೂ ಬೇಕಾಗಿಲ್ಲ. ಪರಿಪೂರ್ಣ ಸಮಸ್ತ ಕಾಮ ಅಂತೇಳಿದರೆ ಇಚ್ಛೆಗಳು. ಭಗವಂತನಿಗೆ ಯಾವುದಾದ್ರೂ ಇಚ್ಛೆ ಇದೆಯಾ? ಇಲ್ಲ. ಯಾಕೆ ಇಚ್ಛೆ ಇಲ್ಲ? ಇಚ್ಛೆ ಯಾವಾಗ ಬರ್ತದೆ? ನಮಗೆ ಇನ್ನೊಂದು ಆ ಇಚ್ಛೆ ಪರಿಪೂರ್ಣವಾದಾಗ ಅದರಿಂದ ಏನಾದರೂ ಸುಖ ಸಿಗ್ತದೆ ಅಂತ. ಎಲ್ಲ ಸುಖವೂ ನಮ್ಮ ಹತ್ರ ಇದ್ದರೆ ಇಚ್ಛೆ ಎಲ್ಲಿರ್ತದೆ? ಯಾವ ಇಚ್ಛೆ ಇರುವುದಿಲ್ಲ, ಎಲ್ಲವೂ ಇದೆ ನಮ್ಮ ಹತ್ರ. ಎಲ್ಲವೂ ಇದೆ ಅಂತ ಹೇಳಿದ್ರೆ ಏನು ಬೇಕಂತ ಹೇಳಿದ್ರೆ ಏನೂ ಬೇಡ, ಭಗವಂತ ನೀನು ಸಾಕು ಅಂತ. ಸೊ ಪರಿಪೂರ್ಣ ಸಮಸ್ತ ಕಾಮ. ಕೃಷ್ಣನು ಉದಾರಂ, ಈ ಉದಾರನಾದ ಕೃಷ್ಣನು ಹೇಳ್ತಾನೆ, ಹತ್ತಿರದಲ್ಲಿ ಅಲ್ಲಿ ಯಜ್ಞ ಮಾಡ್ತಾ ಇದ್ದಾರೆ ಬ್ರಾಹ್ಮಣರು, ಹೋಗಿ ಕೇಳಿ ಅಂತ. ಕೃಷ್ಣಂ ಕದಾಚಿತ್ ಅತಿ ದೂರಗತಂ ವಯಸ್ಸ ಊಚುಹು ಕ್ಷುಧಾರ್ತಿತರ ವಯಂ, ನಮಗೆ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ ಅಂತ ಊಚುಹು ಹೇಳ್ತಾ ಇದ್ದಾರೆ. ಯಾರತ್ರ? ಉದಾರಂ ಅಂತೇಳಿದರೆ ಯಾವ ಅಭೀಷ್ಟ ಬೇಕು ಅಂತ ಕೇಳಿದರೂ ಇಲ್ಲ ಅಂತ ಹೇಳದೇ ಇರುವಂಥ ಈ ಭಗವಂತ ಶ್ರೀಕೃಷ್ಣನನ್ನು ಕೇಳಿದ್ದಾರೆ. ಅವನು ಹೇಳಿದ್ದಾನೆ, ಇಲ್ಲೇ ಹತ್ತಿರದಲ್ಲಿ ಇಹ ಸತ್ರಂ ವಿಪ್ರಗಣಾ ಚರಂತಿ, ಬ್ರಾಹ್ಮಣರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ತಾನ್ ಯಾಚತ, ಅವರನ್ನು ಹೋಗಿ ಕೇಳಿ, ಖಂಡಿತ ನಿಮ್ಮ ಹಸಿವೆಯನ್ನು ನೀಗಿಸ್ತಾರೆ, ಕೊಡ್ತಾರೆ ಏನಾದರೂ ಅಂತ ಹೇಳ್ಕೊಂಡು ಭಗವಂತ ಹೇಳಿ ಕಳಿಸಿದ್ದಾರೆ ಅವರನ್ನು. ಸೊ ಭಾಳ ಬ್ರಾಹ್ಮಣರು ಸೇರಿ ಮಾಡುವಂಥ ಯಜ್ಞಕ್ಕೆ ಸತ್ರ ಅಂತ ಹೇಳ್ತಾರೆ. ಸೊ ಏನಿದು, ಒಮ್ಮೆ ಬಹುದೂರಕ್ಕೆ ತೆರಳಿದ್ದಾರೆ, ಗೋವುಗಳನ್ನು ಮೇಯಿಸ್ತಾ ಆವಾಗ ಭಕ್ತಾಭೀಷ್ಟಪ್ರದನಾದ ಉದಾರಂ ಕೃಷ್ಣನಿಗೆ ಅವನ ಸಂಗಡಿಗರು ವಯಸ್ಸ್ಯಾಹ ಬಹುದೂರಗತಂ, ಭಾಳ ದೂರ ಹೋಗಿದ್ದಾರೆ ಒಂದು ದಿವಸ, ಕದಾಚಿತ್ ಒಂದು ದಿವಸ. ಸೊ ಕೃಷ್ಣಂ ಉದಾರಂ, ಕೃಷ್ಣನಿಗೆ ಉದಾರನಿಗೆ ಅಂತೇಳಿದರೆ ಎಲ್ಲ ಅಭೀಷ್ಟಗಳನ್ನು ಪರಿಹರಿಸುವಂತಹ, ಈಡೇರಿಸುವಂತಹ ಈ ಭಕ್ತಾಭೀಷ್ಟನಿಗೆ ಕೃಷ್ಣನಿಗೆ ಎಲ್ಲ ಸಂಗಡಿಗರು ಕೇಳಿದ್ದಾರೆ. ಏನಂತೇಳಿದರೆ, ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ, ನಾವೆಲ್ಲ ಹಸಿವೆಯಿಂದ ಬಹಳವಾಗಿ ಪೀಡಿತರಾಗಿರುವೆವು, ಸಿಕ್ಕಾಪಟ್ಟೆ ಹಸಿವಾಗ್ತಾ ಇದೆ ಎಂದು ಹೇಳಿದಾಗ ಅಂತೇಳಿದರೆ ಮುಖ ನೋಡ್ತಾನೆ, ಏನಪ್ಪ ಹಸಿವೆ, ಇಲ್ಲ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂದರೆ ಏನು ಹೇಳಿ ಮತ್ತೆ ಪುರ್ಸೊತೆ ಇಲ್ವಾ? ಹೌದು, ಈಗ ಗೊತ್ತಾಯಿತು ಹಸಿವೆ ಆಗ್ತಾ ಇದೆ ಅಂತ, ಅದು ಜೋರು ಆಗಲಿ ಶುರುವಾಯಿತು ಅಂತ. ಜೋರು ಅಂದರೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಸೊ ಪರಿಪೂರ್ಣ ಸರ್ವಕಾಮನಾದ ಕೃಷ್ಣನಿಗೆ ಏನೂ ಬೇಕಾಗಿಲ್ಲ, ಯಾವುದು ಹಸಿವೆ. ಕೃಷ್ಣನಿಗೆ ಹಸಿವೆ ಇದೆಯಾ? ಕೃಷ್ಣನಿಗೆ ಎಲ್ಲ ಪೂರ್ಣ ಸುಖ ಇರುವಾಗ ಹಸಿವೆ ಎಲ್ಲಿಂದ ಬರ್ತದೆ? ಅವನಿಗೆ ಹಸಿವೆ ಅಂತೇಳಿದರೆ ಇದರಲ್ಲಿ ಹೇಳ್ತಾರಲ್ಲ ವಾದಿರಾಜರು, ಅವನಿಗೆ ಹಸಿ ತೃಷೆ ಉಂಟೆ ಅಂತ. ಅವನಿಗೆ ಹಸಿವೂ ಇಲ್ಲ, ತೃಷೆ
ಸಂಶಯವೂ ಇಲ್ಲ. ಯಾರಿಗೆ? ಭಗವಂತನಿಗೆ. ಯಾಕೆ? ಅವನು ಎಲ್ಲ ಪರಿಪೂರ್ಣ, ಅವನಿಗೆ ಯಾವುದೂ ಬೇಕಾಗಿಲ್ಲ, ಎಲ್ಲ ನಮಗೆ ಬೇಕಾಗಿದೆ ಅಷ್ಟೇ ವಿನ ಭಗವಂತನಿಗೆ ಯಾವುದು ಬೇಡ. ಸರ್ವಕಾಮನಾದ ಕೃಷ್ಣ ಅವರಿಗೆ ಹೇಳ್ತಾನೆ, ಇಲ್ಲಿ ಹತ್ತಿರದಲ್ಲಿ ಬ್ರಾಹ್ಮಣರ ಗುಂಪು ಅಂತೇಳಿದರೆ ವಿಪ್ರಗಣ ಬಹುಕರ್ತೃಕವಾದ ಅಂತೇಳಿದರೆ ಸುಮಾರು ಜನ ಕೂತ್ಕೊಂಡು ಮಾಡುವಂಥ ಯಜ್ಞ. ಈ ಚಂಡಿಕಾ ಹೋಮ ಇದ್ರೂ 8-10 ಜನ ಇರ್ತಾರೆ. ಸೊ ಹಾಗಿರುವಾಗ ಬಹುಕರ್ತೃಕವಾದ ಯಾಗವೊಂದನ್ನು, ಯಾಗ ಅಂತ ಯಾವ ಯಾಗ ಅಂತ ಬೇಡ, ಒಂದು ಯಾಗ ಇದೆ ಇಲ್ಲಿ ನಡೀತಾ ಇದೆ, ಹೋಗಿ ಅದನ್ನು ನಡೆಸ್ತಾ ಇದ್ದಾರೆ ಬ್ರಾಹ್ಮಣರೆಲ್ಲ ಸೇರಿ, ಅವರನ್ನು ಬೇಡಿರಿ ತಾನ್ ಯಾಚತ ಅಂತ ಆಹಾ ಅವರಿಗೆ ಹೇಳಿ ಕಳಿಸಿದ್ದಾನೆ ಕೃಷ್ಣ. ಸೊ ಹಾಗೆ ಅಲ್ಲಿಗೆ ಸೊ ಈ 58ನೇ ಶ್ಲೋಕ ಮುಗಿದ. 59ನೇ ಶ್ಲೋಕ ಮೇಲೆ 59ನೇ ಶ್ಲೋಕ. ತಾನ್ ಪ್ರಾಪ್ಯ ಕಾಮ ಮನವಾಪ್ಯ ಪುನಶ್ಚ ಗೋಪಾಃ ಕೃಷ್ಣಂ ಸಮಯುರತ ದಾನವದತ್ಸ ದೇವಃ ಪತ್ನಿ ಸಮರ್ಥಯತ ಮದ್ವಚನಾದಿತಿ ಸ್ಮ ಚಕ್ರುಷ್ಯತೆ ತದಪಿತಾ ಭಗವಂತ ಮಾಪುಃ. 59ನೇ ಶ್ಲೋಕ. ಆ ಗೊಲ್ಲರು ಬ್ರಾಹ್ಮಣರ ಬಳಿ ಹೋಗಿ ನಮಗೆ ಬಹಳ ಹಸಿವಾಗುತ್ತಿದೆ, ಏನಾದ್ರೂ ಆಹಾರ ಕೊಡಿ ಅಂತ ಕೇಳುತ್ತಾರೆ. ಆದರೆ ಆ ಬ್ರಾಹ್ಮಣರು ಅವರಿಗೆ ಏನೂ ಕೊಡುವುದಿಲ್ಲ. ಇದರಿಂದ ನಿರಾಶರಾದ ಆ ಗೊಲ್ಲರು ಕೃಷ್ಣನ ಬಳಿ ವಾಪಸ್ಸು ಬರುತ್ತಾರೆ. ಆಮೇಲೆ ಕ್ರೀಡಾಗುಣ ವಿಶಿಷ್ಟನಾದ ಆ ಕೃಷ್ಣನು ಮತ್ತೊಂದು ಆವರ್ತಿ ಆ ಗೊಲ್ಲರನ್ನು ಕುರಿತು ಹೀಗೆ ಹೇಳುತ್ತಾನೆ, ನಾನು ಬಂದಿದ್ದೇನೆ ಎನ್ನುವ ಮಾತಿನಿಂದ ಬ್ರಾಹ್ಮಣರ ಹೆಂಡಂದಿರನ್ನು ಪ್ರಾರ್ಥಿಸಿರಿ ಎಂದು ಹೇಳಿ ಕಳುಹಿಸುತ್ತಾನೆ. ಆ ಗೊಲ್ಲರು ವಾಪಸ್ ಆ ಬ್ರಾಹ್ಮಣರ ಪತ್ನಿಯರ ಬಳಿ ಹೋಗಿ ಅನ್ನವನ್ನು ಬೇಡುತ್ತಾರೆ. ಆ ಸ್ತ್ರೀಯರಾದರೂ ಕೃಷ್ಣನು ಬಂದಿರುವ ವಿಷಯವನ್ನು ತಿಳಿದು ಅವನ ಬಳಿಗೆ ಬರುತ್ತಾರೆ. ತಾನ್ ಪ್ರಾಪ್ಯ ಕಾಮಂ ಅನವಾಪ್ಯ ಪುನಶ್ಚ ಗೋಪಾಃ ಕೃಷ್ಣಂ ಸಮೀಯುಃ ಅಥ ತಾನ್ ಅವದತ್ಸ ದೇವಃ ಪತ್ನಿ ಸಮರ್ಥಯತ ಮದ್ ವಚನಾದಿತಿ ಸ್ಮ ಚಕ್ರುಃ ಚತೆ ತದಪಿತಾ ಭಗವಂತ ಮಾಪುಃ. ತಾನ್ ಪ್ರಾಪ್ಯ, ಕೃಷ್ಣ ಹೇಳಿದಲ್ಲ, ತಾನ್ ಪ್ರಾಪ್ಯ ಕಾಮಂ ಅನವಾಪ್ಯ ಪುನಶ್ಚ ಗೋಪಾಃ ಕೃಷ್ಣಂ ಸಮೀಯುಃ ಅಥ ತಾನವದತ್ ಸ ದೇವಃ ಪತ್ನೀಃ ಸಮರ್ಥಯತ ಮತ್ ವಚನಾತ್ ಇತಿ ಸ್ಮ ಚಕ್ರುಃ ಚತೆ ತತ್ ಅಪಿ ತಾ ಭಗವಂತಂ ಆಪುಃ. ತಾನ್ ಪ್ರಾಪ್ಯ, ಅಷ್ಟು ಹೇಳಿದ್ದೇ ತಡ. ಕೃಷ್ಣ ಹತ್ತಿರದಲ್ಲಿ ಯಜ್ಞ ನಡೀತಾ ಇದೆ, ಬ್ರಾಹ್ಮಣರೆಲ್ಲ ಸೇರಿ ಮಾಡ್ತಾ ಇದ್ದಾರೆ, ನೀವು ಅಲ್ಲಿ ಹೋಗಿ ಕೇಳಿ. ಬಗೆ ಬಗೆಯ ಭಕ್ಷ್ಯಗಳು ಭೋಜ್ಯಗಳು ಬೇಕಾದಷ್ಟೆಲ್ಲ ಮಾಡಿದ್ದಾರೆ ಭಗವಂತನಿಗೆ ಸಮರ್ಪಣೆಗೆ ಅಂತ ತಿಳ್ಕೊಂಡು ಮಡಿಯಿಂದ. ಆದ್ದರಿಂದ ನೀವು ಕೇಳಿ, ಏನಾದರೂ ಖಂಡಿತ ಕೊಡ್ತಾರೆ ಅಂತ ತಿಳ್ಕೊಂಡು ಹೇಳಿದಾಗ ಬಹಳ ಖುಷಿಯಿಂದ ತಾನ್ ಪ್ರಾಪ್ಯ, ತಾನ್ ಅಂತೇಳಿದರೆ ಆ ಯಜ್ಞ ನಡೀತಿರುವಂತಹ ಆ ಬ್ರಾಹ್ಮಣರಲ್ಲಿಗೆ ಹೋಗಿ, ಪ್ರಾಪ್ಯ ಹೊಂದಿ ಅಂದರೆ ಭಾಳ ಹತ್ತಿರದಲ್ಲಿತ್ತು, ಬೇಗ ಹೋಗಿ ಬೇಗ ಸಿಕ್ತು. ಸೊ ಹೋಗಿದ್ದಾರೆ, ಪ್ರಾಪ್ಯ ಹೊಂದಿ, ಆ ಜಾಗಕ್ಕೆ ಹೊಂದಿ ಅಲ್ಲಿಗೆ ಕೇಳಿದ್ದಾರೆ ಬ್ರಾಹ್ಮಣರನ್ನು. ಕಾಮಂ, ನಮಗೆ ಏನಾದರೂ ಕೊಡಿ ಅಂತ ಹೇಳ್ಕೊಂಡು ಭಾಳ ಹಸಿವಾಗ್ತಾ ಇದೆ, ಅಲ್ಲಿ ಕೃಷ್ಣನೇ ಕೂತಿದ್ದಾನೆ ಅಂತೇಳಿದ್ರೆ ಅವನೇ ಕಳಿಸಿದ್ದು ನಮ್ಮನ್ನು ಅಂತ ಹೇಳ್ಕೊಂಡು ಹೇಳಿದಾಗ ಅನವಾಪ್ಯ, ಅವರು ಅಂತೇಳಿದರೆ ಆ ಯಜ್ಞದಲ್ಲೇ ಇದ್ದಾರೆ ಬ್ರಾಹ್ಮಣರು. ಹೀಗೆ ನೋಡಿದರು, ಯಾರು ಅಂತ ತಿಳ್ಕೊಂಡು, ಏನು ಅಂತ ತಿಳ್ಕೊಂಡು ಹೋಗಿ ಅಂತ ಹೇಳಿದ್ರು. ಅಂತೇಳಿದ್ರೆ ತಾನು ಅನವಾಪ್ಯ, ಏನು ಸಿಗಲಿಲ್ಲ ಅಂತೇಳಿದರೆ ಇವರು ಪೆಚ್ಚು ಮೋರೆ ಹಾಕ್ಕೊಂಡು ಅನವಾಪ್ಯ. ಅವಾಪ್ಯ ಅಂದರೆ ಏನಾದರೂ ಸಿಕ್ಕಿದರೆ ಅವಾಪ್ಯ, ಅನವಾಪ್ಯ ಅಂದರೆ ಏನೂ ಸಿಗಲಿಲ್ಲ. ಪುನಶ್ಚ ಗೋಪಾಃ ಕೃಷ್ಣಂ ಸಮೀಯುಃ, ಎಲ್ಲ ವಾಪಸ್ ಬಂದರು. ಕೃಷ್ಣ ಕೇಳಿದ, ಏನಿದು ಪೆಚ್ಚು ಮೋರೆ ಹಾಕ್ಕೊಂಡು ವಾಪಸ್ ಬಂದ್ರಿ? ಪುನಶ್ಚ ಗೋಪಾಃ ಕೃಷ್ಣಂ ಸಮೀಯುಃ, ಕೃಷ್ಣನಲ್ಲಿಗೆ ಬಂದರು. ಏನಿದು, ಏನಪ್ಪ ಏನಾಯಿತು, ಏನು ಕೊಡಲಿಲ್ಲ ಅವ್ರು ನಿಮಗೆ ಕೇಳಿದರೆ? ಏನು ಸಿಗಲಿಲ್ಲ ಕೃಷ್ಣ, ಏನೂ ಇಲ್ಲ ಅಂತ. ಅಥ ತಾನು ಅವದತ್ ಅಂತೇಳಿದರೆ ಅವರು ಹೇಳಿದಾಗ, ಅವದತ್ ಹೇಳಿದರು, ಏನೂ ಸಿಗಲಿಲ್ಲ ಕೃಷ್ಣ, ಏನೂ ಕೊಡಲಿಲ್ಲ, ಈ ಥರ ಹಸಿವಾಗ್ತಾ ಇದೆ, ಏನೂ ಕೊಡದೆ ಕಳಿಸಿದ್ದಾರೆ. ಅಷ್ಟಾಗುವಾಗ ಸ ದೇವ ಅಂತೇಳಿದರೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ದಾರೆ?
ಆಯಿತು, ಹಾಗಾದರೆ ನೀವು ಹಿಂದಿನ ಬಾಗಿಲಿಂದ ಹೋಗಿ. ಪತ್ನೀಹಿ, ಅಲ್ಲಿ ಎಲ್ಲ ಬ್ರಾಹ್ಮಣ ಪತ್ನಿಯರಿದ್ದಾರೆ, ಅಡಿಗೆ ಮಾಡ್ತಾ ಇದ್ದಾರೆ. ಸೊ ಅವರನ್ನು ಹೋಗಿ ಕೇಳಿ. ಪತ್ನೀಹಿ ಅರ್ಥಯತ ಅಂತೇಳಿದರೆ ಚೆನ್ನಾಗಿ ಪ್ರಾರ್ಥನೆ ಮಾಡಿ ಅಂತೇಳಿದರೆ ಹೆಂಗಸರಲ್ವಾ. ಸೊ ನಿಮ್ಮ ಮುಖ ನೋಡಿ, ಪೆಚ್ಚು ಮುಖ ನೋಡಿ, ಕಣ್ಣೀರು ಹಾಕಿ ಹಸಿವಾಗ್ತಾ ಇದೆ ಅಂತ ಅವ್ರಿಗೆ ಕರುಣೆ ಬಂದು ಕೊಡ್ತಾರೆ. ಅರ್ಥಯತ, ಅವರಿಗೆ ಅರ್ಥ ಆಗುವ ಥರ ನಿಮ್ಮ ಹಸಿವೆ ನನಗೆ ನೀವು ಅರ್ಥ ಮಾಡಿ ಹೇಳಿದರಲ್ವಾ, ಅದೇ ಥರ ಅವರಿಗೂ ಹೇಳಿ, ಅವರಿಗೂ ಅರ್ಥ ಆಗುವ ಹಾಗೆ. ಯಾರಿಗೆ? ಈ ಸಲ ಬ್ರಾಹ್ಮಣರಿಗೆ. ಅವರು ಯಜ್ಞದಲ್ಲೇ ಬ್ಯುಸಿ ಇದ್ದಾರೆ, ನಿಮ್ಮ ಬಗ್ಗೆ ಏನು ಅವರಿಗೆ ನೋಡಲಿಕ್ಕೆ ಆಗಲಿಲ್ಲ. ಅವರ ಪತ್ನಿಯರು ಅಷ್ಟು ಬ್ಯುಸಿ ಇರಲಿಕ್ಕಿಲ್ಲ, ಅವರನ್ನು ಕೇಳಿ. ಪತ್ನೀಹಿ ಸಮರ್ಥಯತ, ಚೆನ್ನಾಗಿ, ಸಮ್ಯಕ್ ಅರ್ಥಯತ, ಅವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಅರ್ಥನೆ ಅಂತೇಳಿದರೆ ಅರ್ಥ, ಪ್ರಾರ್ಥನೆ ಅಂತೇಳಿದರೆ ಬೇಡುವುದು ಅಂತ. ಸೊ ಇದು ಏನು ಅಂದರೆ ಪ್ರಾರ್ಥನೆ ಅಂತೇಳಿದರೆ ನಾವು ಗಣಪತಿಯನ್ನು ವಕ್ರತುಂಡ ಮಹಾಕಾಯ ಅಂತ ಹೇಳ್ತೇವೆ. ನಾವು ಪ್ರಾರ್ಥನೆ ಅಂತ ಹೇಳಿದರೆ ಏನದು? ಗಣಪತಿಯನ್ನು ಬೇಡ್ಕೊಳ್ತೇವೆ. ನಮ್ಮ ಇದು ಏನದು, ಒಂದು ಸಭೆ ಮಾಡ್ತಾ ಇದ್ದೇವೆ ಅಥವಾ ಒಂದು ಪೂಜೆ ಮಾಡ್ತಾ ಇದ್ದೇವೆ, ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಂತೇಳಿದರೆ ಈ ಪೂಜೆ ಚೆನ್ನಾಗಿ ನೆರವೇರಲಿ ಪೂರ್ತಿ ಅಂತೇಳಿದರೆ ಈ ಪೂಜೆ ಎಲ್ಲ ಆಗಿ, ಮಂತ್ರಾಕ್ಷತೆ ಎಲ್ಲ ಆಗಿ, ಆಮೇಲೆ ಅನ್ನದಾನ ಎಲ್ಲ ಆಗಿ, ಎಲ್ಲ ಆ ಪಾತ್ರೆಗಳನ್ನು ತೊಳೆದಿಡುವ ತನಕ ಇದು ಇಡೀ ಅದು ಏನು ಪೂಜೆಯ ಕಾರ್ಯ ಏನಿದೆ ಅಥವಾ ಒಂದು ಯಜ್ಞ ಮಾಡಿದರೆ ಯಜ್ಞದ ಕಾರ್ಯ ಏನಿದೆ, ಮೊದಲು ಮಾಡೋ ಪ್ರಾರ್ಥನೆ ಏನು ಬೇಡಿಕೊಳ್ಳುವುದು? ಪ್ರಾರ್ಥನೆ ಅಂತೇಳಿದರೆ ದೇವರನ್ನು ಬೇಡಿಕೊಳ್ಳುವುದು. ಆ ಗಣಪತಿ ಏನು ವಿಘ್ನಗಳು ಬಾರದಿರಲಿ ಅಂತ. ಸೊ ಇಲ್ಲಿ ಏನು ಬೇಡಿಕೊಳ್ಳುವುದು ಅಂತೇಳಿದರೆ ಅವರು ಬ್ರಾಹ್ಮಣ ಪತ್ನಿಯರನ್ನು ಬೇಡಿಕೊಳ್ಳಿ. ಸಮರ್ಥಯತ, ಚೆನ್ನಾಗಿ ಬೇಡಿಕೊಳ್ಳಿ. ಏನು ಹಸಿವಾಗ್ತಾ ಇದೆ ಅಂತ ಬೊಬ್ಬೆ ಹೊಡಿರಿ, ಕಣ್ಣೀರು ಹಾಕಿ ಕೊಡ್ತಾರೆ ಏನಾದರೂ ಖಂಡಿತ ಅಂತ. ಮದ್ದು ವಚನಾತ್ ಇತಿ ಸ್ಮ ಅಂತೇಳಿದರೆ ಹೇಳಿ, ಕೃಷ್ಣ ಬಂದಿದ್ದಾನೆ ಮತ್ತು ವಚನಾತ್, ಅವನೇ ಹೇಳಿ ಕಳಿಸಿದ್ದು ಅಂತ ಸ್ಪೆಸಿಫಿಕ್ ಆಗಿ ಹೇಳಿ. ಮದ್ದು ವಚನಾತ್, ಕೃಷ್ಣನ ವಚನದಿಂದ, ಕೃಷ್ಣ ಹೇಳಿದ್ರಿಂದ ನಾವು ಇಲ್ಲಿ ಬಂದದ್ದು ಅಂತ ಹೇಳಿ ಅಂತ ಪುನಃ ಕಳಿಸ್ತಾರೆ. ಪತ್ನಿ ಸಮರ್ಥಯತ ಮದ್ವಚನಾದಿತಿ ಸ್ಮ ಚಕ್ರುಹು, ಹೇಳಿದ ಕೂಡಲೇ ಪುನಃ ಓಡಿದರು ಎಲ್ಲ. ಚಕ್ರು ಹಾಗೆ ಮಾಡಿದರು ಅಂತ. ಚಕ್ರು ಅಂದರೆ ಮಾಡಿದರು, ಚಕ್ರೇ ಆಮೇಲೆ ಚಕ್ರತುಹು ಚಕ್ರಿರೆ ಅಂತ. ಸೊ ಹಾಗೆ ಮಾಡಿದರು. ಚಕ್ರೇ ಅಂದರೆ ಒಬ್ಬನು ಮಾಡಿದ, ಚಕ್ರುಹು ಅಂತೇಳಿದರೆ ಅವರೆಲ್ಲ ಸೇರಿ ಓಡಿದರು. ಮಾಡಿದರು ಅಂತೇಳಿದರೆ ಏನು? ಸೀದಾ ಓಡಿದರು ಅಲ್ಲಿಗೆ ಅಂತೇಳಿದರೆ. ಹಿಂದಿನ ಬಾಗಿಲಲ್ಲಿ ಅಂದರೆ ಯಜ್ಞಶಾಲೆ ಮುಂದಿನ ಬಾಗಿಲು, ಪಾಕಶಾಲೆ ಹಿಂದಿನ ಬಾಗಿಲಿನಲ್ಲಿ. ಪಾಕಶಾಲೆಯಲ್ಲಿ ಇದ್ದಾರೆ ಎಲ್ಲ ಯಾರು? ಬ್ರಾಹ್ಮಣ ಪತ್ನಿಯರು ಭಕ್ಷ್ಯ ಭೋಜ್ಯಗಳನ್ನು ತಯಾರು ಮಾಡ್ತಾ ಇದ್ದಾರೆ ಭಗವಂತನ ಯಾವುದಕ್ಕೆ? ನೈವೇದ್ಯಕ್ಕೋಸ್ಕರ. ಅವರನ್ನು ಹೋಗಿ ಕೇಳಿ ಕೊಡ್ತಾರೆ ಅಂತೇಳಿದರೆ ಕೃಷ್ಣ ಹೇಳಿದ. ನನ್ನ ಮದ್ ವಚನಾತ್, ಕೃಷ್ಣನೇ ಹೇಳಿ ಕಳಿಸಿದ್ದು ಅಂತ ಹೇಳಿ ನಿಮಗೆ ಕೊಡ್ತಾರೆ. ಪತ್ನಿ ಅರ್ಥಯತ ಮದ್ ವಚನಾತ್, ನಂದು ಮದ್ ಅಂದರೆ ನಂದು ವಚನ, ನಾನು ಹೇಳಿದ್ದು ಅಂತ ಹೇಳಿ ಅಂತ. ಇತಿ ಸ್ಮ ಚಕ್ರುಹು, ಹಾಗೆ ಮಾಡಿದರು. ಎಲ್ಲ ಗೊಲ್ಲ ಬಾಲಕರು ಓಡಿದ್ದಾರೆ ಒಂದೇ ಪೆಟ್ಟಿಗೆ ಅಂತೇಳಿ ಹಿಂದಿನ ಬಾಗಿಲಿಗೆ ಹೋಗಿ ಅಮ್ಮ ಏನಾದರೂ ಕೊಡಿ ನಮಗೆ ಅಂತ ಹೇಳಿದ್ದಾರೆ. ಅಷ್ಟು ಹೇಳಿದ ಕೂಡಲೇ ಎಲ್ಲ ನೋಡಿದರು. ಯಾರು? ವಿಪ್ರ ಪತ್ನಿಯರು. ಯಾರು ಏನಂತ ಹೇಳಿದ್ರಿ ನೀವು? ಕೃಷ್ಣ ಕಳಿಸಿದ್ದ ಅಂತ. ಕೃಷ್ಣ ಕಳಿಸಿದ್ದ ಅಂತ ಕೇಳಿದ ಕೂಡಲೇ ಅವ್ರು ಹೇಳಿದರು, ಅಷ್ಟು ಪುರ್ಸೊತೆ ಇಲ್ಲ. ತದಪಿತ ಭಗವಂತ ಮಾಪುಹು, ಎಲ್ಲ ಕೃಷ್ಣ ಪತ್ನಿ ಅವರು ಯಾರು? ಎಲ್ಲ ಆ ಬ್ರಾಹ್ಮಣ ಪತ್ನಿಯರು ಕೈಗೆ ಏನು ಸಿಗ್ತದೋ ಪಾತ್ರೆ, ಆ ಪಾತ್ರೆಗೆ ತುಂಬಿಸಿಕೊಂಡು ಹೊರಟರು. ಆಯಿತು, ನಾವು ಸಹ ಬರ್ತೇವೆ ನಿಮ್ಮ ಜೊತೆಗೆ, ಹೋಗುವ, ಅಲ್ಲೇ ಒಟ್ಟಿಗೆ ಹೋಗಿ ನಾವು ಭಗವಂತನಿಗೆ ಫಸ್ಟಿಗೆ ಕೊಡ್ತೇವೆ ಕೃಷ್ಣನಿಗೆ ಅಂತೇಳಿದರೆ. ಏನು ಅವರಿಗೆ ಭಗವಂತ ಮಾಪುಹು ಅಂತೇಳಿದರೆ ಈ ಕೃಷ್ಣನ ಲೀಲೆಗಳನ್ನು ಇವರು ಸ್ವಲ್ಪ ದೂರದಲ್ಲಿ ಇದ್ದರೂ ಕೂಡ ಕೇಳಿ ತಿಳ್ಕೊಂಡಿದ್ದಾರೆ ಅಂತೇಳಿದರೆ. ಪೂತನಿಯನ್ನು ಕೊಂದ, ಶಕಟಾಸುರನನ್ನು ಕೊಂದ, ಈ ಎಲ್ಲ ಕಥೆಗಳು, ಆ ಅರ್ಜುನ ವೃಕ್ಷಗಳು, ದೇವಲೋಕಕ್ಕೆ ತಲುಪುವಂಥ ವೃಕ್ಷಗಳು, ಅಂಥವುಗಳನ್ನು ಏನು ಎಳ್ಕೊಂಡು ಹೋಗಿಬಿಟ್ಟು ಅವುಗಳನ್ನು ಬೀಳಿಸಿ 2 ಜನರ ಯಾರು ಕುಮಾರರು, ಯಕ್ಷಕುಮಾರರು, ಅವರನ್ನು ಏನು ಮಾಡಿದ? ಅವನು ದೇವಲೋಕಕ್ಕೆ ಕಳಿಸಿದ. 2 ರಾಕ್ಷಸರು, ಆ ಎಂಥದ್ದು ದುನಿ ಚಮು, ಅವರನ್ನು ನರಕಕ್ಕೆ ಕಳಿಸಿದ. ನಮ್ಮ ಎದುರುಗಡೆ ಇದೆಲ್ಲ ನಡೀತು. ಇಂತಹ ಕಥೆಗಳನ್ನು ಎಲ್ಲ ಕೇಳಿದ್ದಾರೆ ಇವರು. ಕೇಳಿ ಇವರು ಮನಸ್ಸಿನಲ್ಲಿ ಆಗ್ತಿತ್ತು, ಆ ಕೃಷ್ಣನನ್ನು ಒಂದು ಸಲ ನೋಡಬೇಕು ಅಂತ.
ಸೊ ಇಲ್ಲಿ ಏನಾಯಿತು, ಕೃಷ್ಣನೇ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಸೀದಾ ಓಡಿದ್ದಾರೆ. ಸೊ ತದಪಿತ ಚಕ್ರುಹು, ಅವರು ತೇ ಚಕ್ರುಹು ಚ ತೇ ಮತ್ತು ಅವರು ತೇ ತದಪಿತ ಭಗವಂತಂ ಆಪುಹು ಅಂತ ಹೇಳಿದ್ರೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿದ ಕೂಡಲೇ ಭಗವಂತಂ ಆಪುಹು, ಕೃಷ್ಣನನ್ನು ಹೋಗಿ ಸೇರಿದರು, ಭಗವಂತನ ಕಡೆ ಓಡಿದರು ಅಂತ ಹೇಳಿದರೆ ಒಬ್ಬರು ಅಲ್ಲಿ ನಿಲ್ಲಿಲ್ಲ ಅಂತ. ಸೊ ಆಮೇಲೆ ಅವರಿಗೆ ಹೋಗಲಿಕ್ಕೆ ಇವರು ಎಲ್ಲ ಬ್ರಾಹ್ಮಣರೆಲ್ಲ ಬಿಟ್ಟಿದ್ದಾರಾ, ಅದೆಲ್ಲ ಪ್ರಶ್ನೆ ಇನ್ನು ಮುಂದಕ್ಕೆ ನೋಡುವ ಈಗ. ಸೊ ಇದರಲ್ಲಿ ಏನಂತ ಹೇಳಿದರೆ, ಆ ಗೋಪರು ಪುನಃ ಕೃಷ್ಣನ ಬಳಿಗೆ ಹೋಗಿ ತಮ್ಮ ಬಯಕೆ ಈಡೇರದೆ ಕೃಷ್ಣನ ಬಳಿಗೆ ಮರಳಿ ಹೇಳಿದರು, ನಮಗೆ ಏನೂ ಸಿಕ್ಕಲಿಲ್ಲ ಅಂತ. ಅವರಿಗೆ ದೇವನಾದ ಕೃಷ್ಣ ಹೇಳ್ತಾನೆ, ನಾನು ಕಳಿಸಿದೆ ಅಂತ ಈ ಸಲ ಸ್ಪೆಸಿಫಿಕ್ ಆಗಿ ಹೇಳಿ, ಈ ಸಲ ನೀವು ಹಿಂದಿನ ಬಾಗಿಲಲ್ಲಿ ಹೋಗಿಬಿಟ್ಟು ಯಜ್ಞಶಾಲೆಯಲ್ಲ ಪಾಕಶಾಲೆ, ಅಲ್ಲಿಯೇ ಬ್ರಾಹ್ಮಣ ಪತ್ನಿಯರಿದ್ದಾರೆ ಅವರನ್ನು ಕೇಳಿ ಅಂತ ಹೇಳಿದಾಗ ಅವರು ಹಾಗೇ ಮಾಡಿದರು. ಆಯಿತು, ನಾವು ಹಿಂದಿನ ಬಾಗಿಲಲ್ಲೇ ಹೋಗ್ತೇವೆ ಅಂತ ಹೋದರು. ಅಷ್ಟು ಅಲ್ಲಿ ಹೇಳಿದರು, ಅಲ್ಲಿ ಕೃಷ್ಣನೇ ನಮ್ಮನ್ನು ಕಳಿಸಿದ್ದು, ಕೃಷ್ಣ ಕಳಿಸಿದ್ದು ಅಂತ ಹೇಳಿದ ಕೂಡಲೇ ಕಿವಿ ನಟ್ಟಗಾಗಿ ಬಿಡ್ತು. ಅಂತ ಹೇಳಿದ್ರೆ ಕೃಷ್ಣ ಬಂದಿದ್ದಾನೆ ನೋಡಲಿಕ್ಕೆ, ನಮಗೆ ಇದೇ ಒಂದು ಚಾನ್ಸು, ಕೃಷ್ಣನನ್ನು ನೋಡಬೇಕು, ಅವನು ಸಾಕ್ಷಾತ್ ಭಗವಂತನೇ ಅಂತ ಹೇಳಿಬಿಟ್ಟು ಆ ವಿಪ್ರ ಪತ್ನಿಯರೆಲ್ಲ ಎಷ್ಟು ಕೈಗೆ ಯಾವ ಪಾತ್ರೆ ಸಿಗ್ತದೋ ಆ ಪಾತ್ರೆ ಒಳಗೆ ಎಲ್ಲ ಭಕ್ಷ್ಯಗಳನ್ನು ಎಲ್ಲ ಭೋಜ್ಯಗಳನ್ನು ಸಾರು ಹುಳಿ ಪ್ರತಿಯೊಂದು ತುಂಬಿಸಿದರು. ಏನು ಮಾಡಿದರು, ಧಾವಿಸಿದರು ಕೃಷ್ಣನ ಬಳಿಗೆ. ಅಂತ ಹೇಳಿದ್ರೆ ಅವರಿಗೆ ಗೊತ್ತು ಇದು ನಿಜವಾದ ಭಗವಂತ ಇಲ್ಲಿ ಬಂದಿದ್ದಾನೆ. ಸೊ ನಾವೆಲ್ಲ ನೈವೇದ್ಯ ಮಾಡ್ತಾ ಇದ್ದೇವೆ, ಇಲ್ಲಿ ಈ ನೈವೇದ್ಯಕ್ಕೂ ಬೆಲೆ ಇದೆ, ಆದರೆ ನಿಜವಾದ ಭಗವಂತನೇ ಬಂದಾಗ ಆ ಭಗವಂತನಿಗೆ ಮೊದಲು ಕೊಡಬೇಕು ಅನ್ನುವಂಥ ಪ್ರಜ್ಞೆ ಸೊ ಈ ಬ್ರಾಹ್ಮಣ ಪತ್ನಿಯರಿಗೆ ಸ್ಪಷ್ಟವಾಗಿ ಆಗಿದೆ ಅಂತ ಹೇಳುವಲ್ಲಿಗೆ ಇವತ್ತಿನದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ.